ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಆಶಾ ಕನ್ನಡತಿ. ನಾನು ಇವಾಗ ನಿಮಗೆ ಮಹದೇಶ್ವರ ಬೆಟ್ಟಕ್ಕೆ ಹೇಗೆ ಹೋಗಬೇಕು ಅಂತ ಹೇಳ್ತೀನಿ. ಮೊದಲು ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ಮೈಸೂರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೋಬೇಕು. ಯೂಶ್ವಲ್ ಡೇಸಲ್ಲಿ ನಮಗೆ 7 o'clockವರೆಗೂ ಬಸ್ ಇರುತ್ತೆ ಈವ್ನಿಂಗು. ಅದಾದಮೇಲೆ 8 o'clock ಒಂದು ಲಾಸ್ಟ್ ಬಸ್ಸು. ಅದಾದಮೇಲೆ ಇನ್ಯಾವ ಬಸ್ಸು ಬರೋದಲ್ಲ. ಅದಾದಮೇಲೆ ರಾತ್ರಿ ತುಂಬ ಕತ್ಲೆ ಕಾಡು ದಾರಿ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಟ್ರಾವೆಲಿಂಗು ನಿಮಗೆ. ಸೊ ಹಾಗಾಗಿ ಯಾರಾದರೂ ಬಸ್ಸಿಗೆ ಬರೋರಿದ್ದರೆ 8 o'clock ಒಳಗಡೆ ನೀವು KSRTC ಬಸ್ ಸ್ಟ್ಯಾಂಡ್ ಸ್ಯಾಟಲೈಟಲ್ಲಿ ಬಸ್ ಇರುತ್ತೆ. ಅಲ್ಲಿ ಎವ್ರಿ 2 hours ಒನ್ಸ್ ಬಸ್ ಇದ್ದೇ ಇರುತ್ತೆ. ಸೊ ಈಗ ನಾವು ಮಹದೇಶ್ವರನ ಬೆಟ್ಟದ ಕಡೆಗೆ ಪ್ರಯಾಣ ಬೆಳೆಸಿದ್ದೀವಿ. ರಾತ್ರಿ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಕ್ಲಾರಿಟಿಯಾಗಿ ಏನೂ ಕಾಣಿಸ್ತಾ ಇಲ್ಲ. ಸೊ ಆ ಕಡೆ ಈ ಕಡೆ ನೋಡಿ ಎಷ್ಟು ಗಿಡ ಮರ, ಸಮ್ಟೈಮ್ಸು ಹುಲಿ ಆನೆ ಎಲ್ಲ ಬಂದ್ಬಿಡತ್ತಂತೆ ಅಡ್ಡಕ್ಕೆ. ಸೊ ಆದಷ್ಟು ರಾತ್ರಿ ಹೊತ್ತು ಟ್ರಾವೆಲಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇಟ್ ವಿಲ್ ಬಿ ಪಿಚ್ ಡಾರ್ಕ್. ತುಂಬ ಟರ್ನಿಂಗ್ ಕೂಡ ಕಷ್ಟ ಇರುತ್ತೆ, ಕರ್ವ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಿಮ್ಮ ಓನ್ ವೆಹಿಕಲಲ್ಲಿ ಟ್ರಾವೆಲ್ ಮಾಡೋರು ಆದಷ್ಟು ನಿಮ್ಮ ಸೇಫ್ಟಿಯಾಗಿ ಟ್ರಾವೆಲ್ ಮಾಡಬೇಕು. ಮತ್ತು ಇದ್ರ ಮಧ್ಯೆ ಇಲ್ಲಿ ಸುಮಾರು ಕಡೆ ನಮಗೆ ಹತ್ತಿ ಇಳಿಯೋದು ಲಾಂಗ್ ಟರ್ನ್ಸು ಸಿಗುತ್ತೆ. ದೇವಸ್ಥಾನ ಒಳಗಡೆ ಹೋಗ್ತಿರ್ಬೇಕಾದ್ರೆ ಇದು ಔಟ್ಸೈಡ್, ಅಂದರೆ ಇಲ್ಲಿ ಈ ಕಡೆಗೆ ಮುಂದೆ ಬಂದು ನಾವು ಇಲ್ಲಿ ಗಣೇಶನ ದೇವಸ್ಥಾನ ಸಿಗುತ್ತೆ ನಿಮಗೆ. ಮೊದಲಿಗೆ ನೀವು ಸ್ನಾನ ಮಾಡ್ಕೊಂಡು ಬರ್ತಿದ್ದಂಗೆ ಇಲ್ಲಿ ಬಂದು ಗಣೇಶನ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ನೀವು ನೆಕ್ಸ್ಟು ಮಹದೇಶ್ವರನ ದರ್ಶನಕ್ಕೆ ಮುಂದಕ್ಕೆ ಹೋಗ್ಬೋದು. ಇಲ್ಲಿ ತುಂಬ ಪ್ರಾಣಿಗಳು, ಇದು ಹಸು, ಕತ್ತೆ, ಈ ಥರ ಎಲ್ಲ ಪ್ರಾಣಿಗಳನ್ನೂ ತೊಗೊಂಬಂದು ದೇವಸ್ಥಾನದಲ್ಲೇ ಬಿಟ್ಬಿಟ್ಟಿರ್ತಾರೆ ಅರಸ್ಕೊಂಡಿರೋರು. ಸೊ ತುಂಬ ಪ್ರಾಣಿಗಳು ಓಡಾಡ್ತಾ ಇರುತ್ತೆ. ಸೊ ಇಲ್ಲಿ ನಿಮಗೆ ಬಂದುಬಿಟ್ಟು ನೈಟ್ ಹೊತ್ತು ಮಲ್ಕೊಳ್ಬೇಕಾದ್ರೆ ಟಾರ್ಪಲ್ ಸಿಗುತ್ತೆ. 100 ರೂಪಾಯಿ ಏನಾದರೂ ನೀವು ಪೇ ಮಾಡಲಿಕ್ಕಿರುತ್ತೆ. ನಿಮಗೆ ಕಂಬಳಿ ಏನಾದರೂ ಬೇಕಾದರೆ 300 rupees ಡಿಪಾಸಿಟ್ ಮಾಡಿ 50 rupees ಪರ್ ಡೇ ರೆಂಟ್ ಅನ್ನೋ ಥರ ತೊಗೊಳ್ತಾರೆ ಪರ್ ನೈಟ್ಗೆ. ಸೊ ಅದಾದಮೇಲೆ ಅದೆಲ್ಲ ಏನೂ ಬೇಡ, ನಾವು ಹಾಗೆ ಇರ್ತೀವಿ, ನಾವು ತಂದಿರೋದಲ್ಲಿ ಇರ್ತೀವಿ ಅನ್ನೋರು ಹಾಗೆ ನಿದ್ದೆ ಮಾಡ್ಬೋದು ಅಥವಾ ಟೈಮು ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಕಾಣ್ತಿದೆಯಲ್ಲ ಅದು ಮಂಟಪ. ಆ ಮಂಟಪದೊಳಗಡೆ ಮಲ್ಕೊಳ್ಳೋದಕ್ಕೆ ನಿಮಗೆ ಜಾಗ ಇರುತ್ತೆ. ನೀವು ನೋಡಿದ್ದೀರಲ್ವ ಶಿವಣ್ಣನ ಫಿಲಮಲ್ಲಿ 7 ಮಲೆ ಮೇಲೆ ಕುಂತಾನ ನಮ್ಮ ದೇಶ ಅಂತದ್ದು ಹಾಡು ಬರುತ್ತಲ್ವ, ಆ ಸಾಂಗ್ನೆಲ್ಲ ಈ ಕಾರಿಡಾರಲ್ಲಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಕಡೆಯೇ ಶೂಟ್ ಮಾಡಿರೋದು. ಸೊ ಇಲ್ಲಿ ಶೂಟ್ ಮಾಡಬೇಕಾದ್ರೆ ಈ ಡೋರು ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಕ್ಲೋಸ್ ಆಗೇ ಇರುತ್ತಂತೆ. ಸೊ ತುಂಬ ಕಡಿಮೆ ಅವರು ಈ ಡೋರ್ನ ನಮಗೋಸ್ಕರ ಓಪನ್ ಮಾಡೋದು. ಸೊ ನಾವು ರಾತ್ರಿ ಹೋಗಿದ್ದರಿಂದ ತುಂಬ ಟೈಮ್ ಸಿಕ್ತು ನಮಗೆ ಓಡಾಡಿಕೊಂಡು ಎಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ನಿಮಗೆ ಇಲ್ಲಿ ಪಬ್ಲಿಕ್ ರೆಸ್ಟ್ ರೂಮ್ಸ್ ಇದೆ, ಓಕೆ, ಕ್ಲೀನಾಗಿರುತ್ತೆ, ಅಷ್ಟು ಏನು ಗಲೀಜಾಗಿರೋದಿಲ್ಲ, ಫ್ರೀ ಆಫ್ ಕಾಸ್ಟು, ಏನೂ ಪೇ ಮಾಡೋ ಥರ ಇರೋಲ್ಲ. ಇಲ್ಲಿ ಧೂಪ ಹಾಕೋರು ಧೂಪ ಹಾಕ್ತಿರ್ತಾರೆ, ಪಂಜೋರ್ಸೋರು ಪಂಜೋರಿಸ್ತಾ ಇರ್ತಾರೆ. ಎಷ್ಟೊಂದು ಜನ ಬರ್ತಾನೆ ಇರ್ತಾರೆ ರಾತ್ರಿ. ನಮ್ಮ ತಿರುಪತಿಗೆ ಹೇಗೆ ಹೋಗ್ತಾರೋ ಜನ, ಈ ನಡುವೆ ನಮ್ಮ ಕರ್ನಾಟಕದಲ್ಲಿರೋ ದೇವಸ್ಥಾನಗಳಿಗೂ ಜನ ರಾತ್ರಿ ಹೊರಡ್ತಾ ಇರ್ತಾರೆ, ರಾತ್ರಿ ಬರ್ತಾ ಇರ್ತಾರೆ. ನಾವು ಬಂದಿದ್ದ ಬಸ್ಸೇ ಲಾಸ್ಟ್ ಬಸ್ ಆಗಿತ್ತು. ಸೊ ನಾವು ಬಂದಾದಮೇಲೆ ಇನ್ನೊಂದು 8 ಗಂಟೆ ಬಸ್ ಒಂದು ಬಂದಿರುತ್ತೆ, ಅದು ಲಾಸ್ಟ್ ಬಸ್ ಅಂತೆ. 8 ಗಂಟೆಗೆ ಅವರಲ್ಲಿ ಬೆಂಗಳೂರು ಬಿಟ್ಟರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನ ಅಪ್ರಾಕ್ಸಿಮೇಟ್ಲಿ ಇಲ್ಲಿಗೆ ಬರೋಷ್ಟರಲ್ಲಿ ಒಂದು 12:30 1 ಗಂಟೆ ಆಗಿರುತ್ತೆ. ಸೊ ನಾವು ಬಂದಾಗ ನಮಗಿಲ್ಲೆಲ್ಲ ಫುಲ್ಲಾಗಿತ್ತು, ಜನಗಳು ಓಡಾಡ್ತಾಯಿದ್ರು. ಹಾಗಾಗಿ ನಾವು ಫ್ರೀ ಟೈಮ್ ತೊಗೊಂಡು ಇದೆಲ್ಲ ವೀಡಿಯೋ ಮಾಡೋಷ್ಟು ಸಮಯ ಸಿಕ್ತು. ಆ ಗ್ಯಾಪಲ್ಲಿ ನಾವು ಹೋಗಿ ಅಲ್ಲೇ ಅಕ್ಕಪಕ್ಕ ಕೂತ್ಕೊಂಡಿರ್ತಾರೆ, ಧೂಪ ತಗೊಳ್ಳಿ ಅಂತ ಹೇಳ್ತಾರೆ, ಧೂಪ ತೊಗೊಂಡ್ಬೇಕು. ಧೂಪ ತೊಗೊಂಡ್ಬಿಟ್ಟು ನಂತರದಲ್ಲಿ ನಾವು ಇಲ್ಲಿ ಧೂಪ ಹಚ್ಚಿದ್ರೆ ನಮ್ಮ ಮನಸ್ಸಲ್ಲಿರೋ ಕೋರಿಕೆನೆಲ್ಲ ಬೇಡಿಕೊಂಡು ಧೂಪ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತಾರೆ. ಮತ್ತು ಎಷ್ಟೇ ಜನ, ಕೆಲವರು ಕಾಯಿಲೆ ಇರೋರೆಲ್ಲ ಬಂದು ಇಲ್ಲಿ ನಮಗೆ ಹರಸ್ಕೊಂಡು ಹೋಗ್ತಾರಂತೆ. ಹರಸ್ಕೊಂಡು ಹೋದವ್ರಿಗೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಜನ ಇಲ್ಲಿ ಬರೋರು ಅಮಾವಾಸ್ಯೆ ಟೈಮಲ್ಲಿ ಎಲ್ಲರೂ ಬಂದು ಇಲ್ಲೊಂದು ರಾತ್ರಿ ಇಲ್ಲಿದ್ದು ಮಲಗಿ ಹೋದರೆ ಒಳ್ಳೆಯದಾಗುತ್ತೆ. 5 ಅಮಾವಾಸ್ಯೆ 3 ಅಮಾವಾಸ್ಯೆ ಈ ಥರ. ನೋಡಿ ಬೆಟ್ಟ ನೋಡಿ ಹೆಂಗಿದೆ, ನೋಡೋದಕ್ಕೆ ನಮಗೊಂದು 2 ಕಣ್ಣು ಸಾಲಲ್ಲ. ಬೆಳಗಿನ ಜಾವದಲ್ಲಂತೂ ಇನ್ನೂ ಸೂಪರಾಗಿ ಕಾಣುತ್ತೆ ವ್ಯೂಸು. ಸೊ ಇದು ದೇವಸ್ಥಾನಕ್ಕೆ ಈ ಕಡೆ ರೈಟ್ ಸೈಡಲ್ಲಿ ನಮಗೊಂದು ದಾರಿ ಸಿಗುತ್ತೆ. ದರ್ಶನ ಎಲ್ಲ ಮುಗಿಸಿ ನೋಡಿ, ಅಲ್ಲೆಲ್ಲ ಉರುಳು ಸೇವೆ ಎಲ್ಲ ಮಾಡ್ತಿರ್ತಾರಲ್ವ. ಸೊ ಉರುಳು ಸೇವೆ ಮಾಡ್ತಾರೆ ಹರಿಸ್ಕೊಂಡಿರೋರು. ನಾವು ದರ್ಶನ ಮಾಡಬೇಕಾದ್ರೆ 4 ಗಂಟೆ ಆಗಿತ್ತು, ಭಾನುವಾರ ಆಗಿತ್ತು. ಸ್ಪೆಷಲ್ ಡೇಸಲ್ಲಿ ಭಾನುವಾರದಲ್ಲಿ 4 ಗಂಟೆ ಟೈಮ್ಗೆ ದರ್ಶನ ಆಗುತ್ತೆ. ಸೊ ನಾವು 4 ಗಂಟೆ ದರ್ಶನ ಟೈಮಲ್ಲಿ ನಮಗೆ ಉದ್ಭವ ಲಿಂಗದ ದರ್ಶನವೇ ಆಯಿತು. ಇವಾಗ ಇಲ್ಲಿ ನೋಡಿ ಕ್ಯೂ ನೋಡಿ, ನಾವು ಆಚೆ ಬಂದುಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 6:30 7 ಗಂಟೆ ಇಷ್ಟು ಕ್ಯೂ ಇದೆ ನೋಡಿ. ಹಾಗಾಗಿ ಸ್ಪೆಷಲ್ ಡೇಸಲ್ಲಿ ಹೋಗೋರು ಅಥವಾ ನೀವು ನಾರ್ಮಲ್ಲಾಗಿ ಯೂಶ್ವಲಾಗಿ ನಮಗೆ ಬಂದು ತುಂಬ ವೆಯ್ಟಿಂಗ್ ಬೇಡ, ಸ್ವಲ್ಪ ಬೇಗ ದರ್ಶನ ಮಾಡಬೇಕು, ವಯಸ್ಸಾದವರು ಇದ್ದಾರೆ, ಮಕ್ಕಳಿರೋರು ಅನ್ನೋರು 4 ಗಂಟೆಗೆ 4:15 ಟೈಮ್ಗೆಲ್ಲ ದರ್ಶನ ರೆಡಿ ಇರುತ್ತೆ, ದರ್ಶನ ಮಾಡ್ಕೋಬೋದು.
ಅಭಿಷೇಕ ನೋಡೋರು ನೋಡ್ತಾರೆ, ಅಭಿಷೇಕಕ್ಕೆ ಪೇ ಮಾಡೋದು ಇರುತ್ತೆ. ಇಲ್ಲಿ ಅನ್ನ ಸಂತರ್ಪಣೆ ಮಾಡೋಂಥ ಜಾಗ ಅಂದರೆ ಮಹದೇಶ್ವರನ ಬೆಟ್ಟದಲ್ಲಿ ಊಟ ಕೊಡ್ತಾರಲ್ವ, ಅದು ಆ ಜಾಗ. ಸೊ ಅದು ಬೆಳಿಗ್ಗೆ 7 ಗಂಟೆ 8 ಗಂಟೆಯಿಂದ 7 ಗಂಟೆಯಿಂದ ಆಲ್ಮೋಸ್ಟ್ ರಾತ್ರಿ 8:30 9:00ವರೆಗೂ ಇರುತ್ತಂತೆ. ಅದ್ರ ಮೇಲೆ ಆದರೆ ಇರೋದಿಲ್ಲ. ಈ ಕಡೆ ಕೆಳಗಡೆ ನಾವಿಲ್ಲೇನು ನಡ್ಕೊಂಡು ಓಡಾಡ್ತಾ ಇದ್ದೀವಿ, ಈ ಕಡೆಗೆ ನಾವು ಕೆಳಗಡೆ ಹೋಗಿ ಒಂದು ಚಿಕ್ಕದಾಗಿ ಕೊಳ ಥರ ಇದೆ. ಆದರೆ ಅಲ್ಲಿ ನಿಂತು ನೀರು ಹರಿತಾ ಇರೋ ನೀರಲ್ಲ. ಕೆಲವರು ಅದರಲ್ಲಿ ಸ್ನಾನ ಮಾಡೋರು ಮಾಡ್ತಾರೆ. ಇದೆ ನೋಡಿ ಪ್ರಸಾದ ಕೊಡುವಂಥ ಅಂದರೆ ಪ್ರಸಾದ ಅಂದರೆ ಊಟ ವ್ಯವಸ್ಥೆ ಮಾಡಿರೋವಂಥ ಜಾಗ. ಇದೆಲ್ಲ ಕ್ಯೂ ಅನಿಸುತ್ತೆ. ತುಂಬ ಜನ ಇದ್ದಾಗ ಇಲ್ಲೆಲ್ಲ ಕೂಡಾಕ್ಬೋದು. ಇಲ್ಲೆಲ್ಲ ಹೂಗಳು ಮಾರ್ತಿರ್ತಾರೆ. ಇದರಿಂದ ಕೆಳಗೆ ಹೋದರೆ ಅಂಗಡಿ ಇರುತ್ತೆ. ಸ್ನಾನ ಮಾಡಲಿಕ್ಕೆ ನಿಮಗೆ 30 ರೂಪಾಯಿ ಬಿಸಿನೀರು ಸಿಗುತ್ತೆ ಬೆಳಗಿನ ಜಾವ ಸ್ನಾನ ಮಾಡ್ತೀನಿ ಅನ್ನೋರಿಗೆ. ಇನ್ನು ಕೆಲವರು ಸ್ನಾನ ನಮಗೆ ತುಂಬ ಚಳಿ ಅನ್ನೋರಿಗೆ ಕೆಲವು ಕಡೆ 50 ರೂಪಾಯಿ, ಕೆಲವು ಕಡೆ 30 ರೂಪಾಯಿ. ಸೊ ಈ ಥರ ಎಲ್ಲ ಇರುತ್ತೆ. ಈಗ ಹಿಂಗೆ ಬರ್ತಾ ಫುಲ್ ಗ್ರೀನರೀಸ್ ಅಲ್ಲಿ ನೋಡ್ಬೋದು ನಾವು. ನಿಮಗೆ ಅಷ್ಟಾಗಿ ನಿಮಗೆ ಅಲ್ಲಿ ಗಲೀಜೆಲ್ಲ ಏನೂ ಸಿಗೋದಿಲ್ಲ. ತುಂಬ ಕ್ಲೀನಾಗಿದ್ದಾರೆ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಜಾಗನ. ಯಾವತ್ತಿದ್ರೂ ನಮ್ಮ ಕರ್ನಾಟಕದವರು, ನಮ್ಮ ಮೈಸೂರು ಜನ ಅಂತೂ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿ ಬರೋ ಭಕ್ತರಿಗೂ ಅಷ್ಟೇ ಅವರು ರೆಸ್ಟ್ರಿಕ್ಟ್ ಮಾಡ್ತಾರೆ. ಸ್ಮೋಕಿಂಗು ಇದೆಲ್ಲ ಏನೂ ನಿಮಗೆ ದೇವಸ್ಥಾನದ ಆವರಣ ಸುತ್ತಮುತ್ತ ನಿಮಗೆ ಸಿಗಲ್ಲ. ಒಂದು ಆ ಕಡೆ ತುಂಬ ಕೆಳಗಡೆ ಹೋಗಬೇಕು ಸ್ಮೋಕ್ ಮಾಡ್ತೀನಿ ಅನ್ನೋರು. ಬಟ್ ಈ ಕಡೆ ದೇವಸ್ಥಾನ ಬಸ್ ಸ್ಟಾಪಿಂದ ಹಿಡಿದು ನಿಮಗೆ ಆ ಕಡೆವರೆಗೂ ನಿಮಗೆ ಸ್ಮೋಕು ಇವೆಲ್ಲ ಏನೂ ಸಿಗೋದಿಲ್ಲ. ಸ್ಮೋಕ್ ಮಾಡೋರು ಯಾರಾದರೂ ಇದ್ದರೆ ನೋಡ್ಕೊಂಡು ಹೋಗಿ. ಇದು ಕಾರ್ ಪಾರ್ಕಿಂಗು. ಇಲ್ಲಿ ಬರೋರೆಲ್ಲ ಏನು ಮಾಡ್ತಾರೆ ಅಂತಂದರೆ ಕಾರ್ ಪಾರ್ಕಿಂಗು ಟಿ ಪಾರ್ಕಿಂಗ್ ಎಲ್ಲ ಮಾಡ್ಕೊತಾರೆ. ಮಾಡ್ಕೊಂಡಾಗಿದ್ದ ತಕ್ಷಣ ಇಲ್ಲೇ ಕೊಳ ಇರೋದು ನಿಮಗೆ. ಇಲ್ಲೇ ನಿಮಗೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಕಡೆ ರೈಟ್ ಸೈಡಲ್ಲೇ ಕೊಳ ಇರೋದು. ಅದರಲ್ಲಿ ನಿಂತು ನೀರು ಆಲ್ಮೋಸ್ಟ್ ಯಾರೂ ಸ್ನಾನ ಮಾಡಲ್ಲ. ಎಲ್ಲರೂ 30 ರೂಪಾಯಿ ಬಿಸಿನೀರು ತೊಗೊಂಡು ಅಥವಾ 50 ರೂಪಾಯಿ ಬಿಸಿನೀರು ತೊಗೊಂಡು ಸ್ನಾನ ಮಾಡಿಬಿಡ್ತಾರೆ. ನೋಡಿ, ಇದೆ ಮಹದೇಶ್ವರನ ಸ್ಟ್ಯಾಚು. ನಿಮಗೆ ಅಲ್ಲಿ ಬಸ್ ಸ್ಟಾಪ್ ಇಳಿಸ್ತಿದ್ದಂಗೆ ನಿಮಗೆ ಇದು ಕಾಣುತ್ತೆ ಸ್ಟ್ಯಾಚು. ನೀವು ಹಿಂಭಾಗಕ್ಕೆ ಬಂದರೂ ಕಾಣುತ್ತೆ, ಮುಂಭಾಗಕ್ಕೆ ಹೋದರೂ ಕಾಣುತ್ತೆ. ರಾತ್ರಿಯಲ್ಲಿ ನಾವು ಬಸ್ಸಲ್ಲಿ ಹೋಗಿದ್ದ ಕಾರಣ ನಮಗೆ ಇಷ್ಟೊಂದೆಲ್ಲ ವ್ಯೂಸ್ ಸಿಕ್ತು. ನಮಗೆ ಯೂಶ್ವಲಾಗಿ ಬಂದು ಅಲ್ಲಿ ನಿಮಗೆ 3D ಎಫೆಕ್ಟ್ ಥರ ಕಾಣಿಸ್ತಿದೆಯಲ್ಲ, ಇದೆಲ್ಲ ಬಂದು ಬಂಡೆಗಳು. ಇದು ಈ ವಯನಾಡು ಆ ಕಡೆಗೆಲ್ಲ ನಾವು ಹೋದರೆ ಹೇಗೆ ಸಿಗುತ್ತೆ ನಮಗೆ ಲ್ಯಾಂಡ್ಸ್, ಆ ಥರನೇ ಇಲ್ಲೂ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ಹೇಳ್ತಾರೆ. ಯೂಶ್ವಲಾಗಿ ತುಂಬ ಮಳೆ ಬಿದ್ದಾಗ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಇದೇ ಎಂಟ್ರಿ. ಇದು ತಳಬೆಟ್ಟ. ಇಲ್ಲಿ ಧೂಪ ಹಾಕೋರು ಹಾಕ್ತಾರೆ. ಇಲ್ಲಿ ಹಾಕ್ಬಿಟ್ಟು ಮುಂದುವರೆದು ಇಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಬರ್ತಾರೆ. ಮಹದೇಶ್ವರನ ಸನ್ನಿಧಿ ಇದು. ಇಲ್ಲಿ ಶಿವ ಪಾರ್ವತಿ ಗಣೇಶನ ದರ್ಶನ ಕೂಡ ಆಗುತ್ತೆ ನಿಮಗೆ. ಇದು ರಥಗಳು. ಇದು ಬೆಳ್ಳಿ ರಥ, ಚಿನ್ನದ ರಥ. ಹರಕೆ ಹೊತ್ಕೊಂಡು ಬಂದಿರ್ತಾರೆ ಅವ್ರು ಬಂದ್ಬಿಟ್ಟು ಈ ಥರ ನಾನು ಮಹದೇಶ್ವರ ನನಗೆ ನಡೆಸ್ಕೊಟ್ರೆ ನಾನು ಬಂದು ಬೆಳ್ಳಿ ರಥ ಇಳಿಸ್ತೀನಿ, ಚಿನ್ನದ ರಥ ಇಳಿಸ್ತೀನಿ, ಅಥವಾ ಕುದುರೆದು ರಥ ಇಳಿಸ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಅದು ರಥ ಇಳಿಸ್ತಾರೆ. ನೀವು ಹೋಗ್ತಿದ್ದಂಗೆ ನಿಮಗೆ ವಿಭೂತಿನಲ್ಲಿ ಬಟ್ಟೆ ಒಳಗಡೆನೆ ಹಾಕ್ತಾರೆ. ದರ್ಶನ ಆಗ್ತಿದ್ದಂಗೆ ಈ ರಥಗಳನ್ನೆಲ್ಲ ನೋಡ್ಬೋದು. ಇದು ಬೆಳಗ್ಗೆ 6 ಗಂಟೆ ಮೇಲೇ ನಿಮಗೆ ಸಿಗೋದು ಈ ರಥನೆಲ್ಲ ನೋಡೋದಕ್ಕೆ. ಅದಕ್ಕೆ ಮುಂಚೆ ರಥಗಳೆಲ್ಲ